Yes, dear friends, let us look into 15 marks problems on marginal costing. Look at this problem. Company A and Company B, both under same management, make and sell same type of product. Their budgeted profit and loss account for the year 2022 are as under. Right? ಎ ಮತ್ತು ಬಿ ಎರಡು ಕಂಪನಿಗಳಿದ್ದಾವೆ. ಸೇಮ್ ಮ್ಯಾನೇಜ್ಮೆಂಟು ಹಾಗೂ ಸೇಮ್ ಟೈಪ್ ಆಫ್ ಪ್ರಾಡಕ್ಟ್ ಅನ್ನ ಎರಡೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇವೆ. ಆಯ್ತಾ, ಈಗ ನೋಡ್ಕೊಳ್ಳಿ. ಸೇಲ್ಸ್, ಬಜೆಟೆಡ್ ಸೇಲ್ಸ್, ಕಂಪನಿ ಎ 1 lakh, ಕಂಪನಿ ಬಿ ಕೂಡ 1 lakh. ಲೆಸ್ ವೇರಿಯಬಲ್ ಕಾಸ್ಟ್, ಎ 50,000, ಬಿ 30,000. Fixed cost, company A 30,000, B 50,000. So total cost 80,000 in both the cases. So budgeted profit is 20,000, 20,000. Okay. So ಇಲ್ಲಿ ಸೇಲ್ಸ್ ಸೇಮ್ ಇದೆ, ಆದರೆ ಕಾಸ್ಟ್ ಸ್ಟ್ರಕ್ಚರ್ ಬೇರೆ ಇದೆ ನೋಡಿ. ವೇರಿಯಬಲ್ ಕಾಸ್ಟ್ ಎ ನಲ್ಲಿ 50,000 ಇದೆ, ಬಿ ನಲ್ಲಿ 30,000 ಇದೆ. ಫಿಕ್ಸೆಡ್ ಕಾಸ್ಟ್ ಎ ನಲ್ಲಿ 30,000, ಬಿ ನಲ್ಲಿ 50,000 ಇದೆ. Okay. You are required to calculate PV ratio, break-even point, and margin of safety. And secondly, you have to state which company would earn more profit if sales increased to 1,20,000 and B if sales decreased to rupees 60,000. ಸೇಲ್ಸ್ 1,60,20,000ಕ್ಕೆ ಏರಿಕೆ ಆದರೆ ಆಗ ಯಾವ ಕಂಪನಿ ಹೆಚ್ಚು ಲಾಭವನ್ನ ಗಳಿಸ್ತದೆ. ಅದೇ ರೀತಿ ಸೇಲ್ಸ್ 60,000 ರೂಪಾಯಿಗೆ ಡಿಕ್ರೀಸ್ ಆಯ್ತು ಅಂತ ಹೇಳಾದ್ರೆ ಆಗ ಯಾವ ಕಂಪನಿ ಹೆಚ್ಚು ಲಾಭವನ್ನ ಗಳಿಸ್ತದೆ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಕ್ಲಿಯರ್? ಓಕೆ. ನೌ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಫಸ್ಟ್ ನೀವೇನ್ ಮಾಡಬೇಕು, ಕಾಂಟ್ರಿಬ್ಯೂಷನ್ ಅನ್ನ ಕಂಡುಹಿಡಿಬೇಕು. ಇದೇ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಹಾಕೋಬಿಡಿ. ಪರ್ಟಿಕ್ಯುಲರ್ಸ್ ಕಂಪನಿ ಎ, ಕಂಪನಿ ಬಿ, ಅಥವಾ 1 by 1 ಅನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ನಂಬರ್ 1, ಕಾಂಟ್ರಿಬ್ಯೂಷನ್. Contribution is equal to sales minus variable cost. Company A, sales 1 lakh minus variable cost 50,000, that is equal to rupees 50,000. Company B, sales 1 lakh minus variable cost 30,000, rupees 70,000. ನೋಡಿ, ಈ ಪ್ರಾಬ್ಲಮ್ ನಲ್ಲಿ ನಾವು ಕಾಂಟ್ರಿಬ್ಯೂಷನ್ ಅನ್ನ ಕಂಡುಹಿಡಿಯಲಿಕ್ಕೆ ಟೋಟಲ್ ಸೇಲ್ಸ್ ಮತ್ತು ಟೋಟಲ್ ವೇರಿಯಬಲ್ ಕಾಸ್ಟ್ ಅನ್ನು ತಗೊಂಡಿದ್ದೀವಿ. ಹಿಂದೆ ಮಾಡಿದಂತಹ ಪ್ರಾಬ್ಲಮ್ ನಲ್ಲಿ ಏನ್ ಮಾಡಿದ್ವಿ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ತಗೊಂಡಿದ್ವಿ. ಯಾವ್ದು ತಗೊಂಡ್ರು ಅಡ್ಡಿಲ್ಲ. ಕ್ಲಿಯರ್? ನಂಬರ್ 2, PV ratio. PV ratio is equal to contribution divided by sales into 100. Contribution divided by sales into 100. Company A, contribution ಮೇಲ್ಗಡೆ ಕಂಡುಹಿಡ್ಕೊಂಡಿದ್ದೀರಿ ನೋಡಿ, 50,000 divided by sales 1 lakh into 100. That is equal to 50%. Company B, contribution 70,000 divided by sales 1 lakh into 100, that is equal to 70%. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಪಿ ವಿ ರೇಷಿಯೋ 50%, 70% ಅಂದ್ರೆ ಅದರ ಅರ್ಥ ಏನು, ಕಾಂಟ್ರಿಬ್ಯೂಷನ್ ಸೇಲ್ಸಿನ 50% ಹಾಗೂ 70% ಅಂತ ಹೇಳಿ. ನಂಬರ್ 3, ಬ್ರೇಕ್ ಈವನ್ ಪಾಯಿಂಟ್. Break even point is equal to
Fixed cost divided by PV ratio. Fixed cost divided by PV ratio, that is equal to, under the company A, fixed cost 30,000 divided by 50%, that is 50 by 100, that is equal to 30,000 into 100 by 50, rupees 60,000. Company B, fixed cost 50,000 divided by PV ratio 70%, that is 70 by 100, that is equal to 50,000 into 100 by 70, that comes to rupees 71,429. Number 3, margin of safety. Margin of safety is equal to actual sales minus break-even point. Actual sales minus break-even point, BEP. ಕಂಪನಿ ಎ, ಕಂಪನಿ ಎದು ನೋಡಿ, ಈಗ ಆಕ್ಚುವಲ್ ಸೇಲ್ಸ್ ಎಷ್ಟಿದೆ 1 lakh ಮೈನಸ್ ಬ್ರೇಕ್ ಈವನ್ ಪಾಯಿಂಟ್ ಎಷ್ಟು ಬಂದಿದೆ ಮೇಲ್ಗಡೆ ನೋಡ್ಕೊಳ್ಳಿ 60,000. ಸೊ 1 lakh minus 60,000, that is equal to rupees 40,000. B, 1 lakh minus 71,429, that is equal to 28,571. ಕ್ಲಿಯರ್? ಅರ್ಥ ಆಯ್ತಾ? ಸೊ ಈ ಮೇಲಿನ 4 ಹಿಂದಿನ ಕ್ಲಾಸ್ನಲ್ಲೂ ಹೇಳಿದೆ, ಈಗ ಮತ್ತೆ ಹೇಳ್ತಾ ಇದ್ದೀನಿ. ಇದಿಷ್ಟು ಫಾರ್ಮುಲಾಸ್ ಅನ್ನ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಆಯ್ತು. ಕಾಂಟ್ರಿಬ್ಯೂಷನ್, ಪಿ ವಿ ರೇಷಿಯೋ, ಬ್ರೇಕ್ ಈವನ್ ಪಾಯಿಂಟ್, ಮಾರ್ಜಿನ್ ಆಫ್ ಸೇಫ್ಟಿ. ಕ್ಲಿಯರ್? ನೆಕ್ಸ್ಟ್, effect on profit if sales increased to rupees 1,20,000. Effect on profit if sales increased to rupees 1,20,000. Under that, statement of profitability. Statement of profitability. ಈಗ ಇಲ್ಲಿ ನೋಡ್ಕೊಳ್ಳಿ, ಸೇಲ್ಸ್ ಎರಡೂ ಕಂಪನಿದು ಹಿಂದೆ 1 ಲಕ್ಷ ರೂಪಾಯಿ ಇತ್ತು. ಈ ಸೇಲ್ಸ್ ಈಗ 1,20,000 ಆದ್ರೆ ಪ್ರಾಫಿಟ್ನ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ನೀವು ಕಂಡುಹಿಡಿಯಬೇಕು. ಕ್ಲಿಯರ್? ಸೊ ಅಂಡರ್ ದಟ್, ಕಾಂಟ್ರಿಬ್ಯೂಷನ್ ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಹೇಳಿದ್ದೆ, ನೆನಪಿನಲ್ಲಿ ಇದೆಯಾ ಗೊತ್ತಿಲ್ಲ. ಪಿ ವಿ ರೇಷಿಯೋ ನೋಡಿ, ಕಂಪನಿ ಎದು ಮೇಲ್ಗಡೆ ಕಂಡಿಡ್ಕೊಂಡಿದ್ದೀರಾ 50% ಬಂದಿದೆ. ಅದರ ಅರ್ಥ ಏನು? ಕಂಪನಿ ಎನ ಕಾಂಟ್ರಿಬ್ಯೂಷನ್ ಅದರ ಸೇಲ್ಸಿನ 50% ಅಂತ ಹೇಳಿ. ಕ್ಲಿಯರ್? ಹಾಗಾಗಿ ಕಂಪನಿ ಎದು ನೋಡಿ, ಈಗ ಸೇಲ್ಸ್ 1,20,000 ಆದ್ರೆ ಆಗ ಕಾಂಟ್ರಿಬ್ಯೂಷನ್ ಎಷ್ಟಿರ್ತದೆ ಅದರ 50%, ಅಂದ್ರೆ ಎಷ್ಟಾಯ್ತು? 60,000 ಆಯ್ತು. ಕ್ಲಿಯರ್? ಹಾಗೇನೆ ಕಂಪನಿ ಬಿ 1,20,000 into 70%, 84,000. Less fixed cost, A 30,000, B 50,000. A 30,000, B 50,000. So profit A 30,000, B 34,000. ಅಂದ್ರೆ ನೋಡಿ, ಸೇಲ್ಸ್ ಈಗಿನ 1 ಲಕ್ಷದಿಂದ 1,20,000 ರೂಪಾಯಿಗೆ ಜಾಸ್ತಿ ಆದ್ರೆ ಆಗ
ಕಂಪನಿ ಬಿ ಹೆಚ್ಚು ಲಾಭವನ್ನ ಗಳಿಸ್ತದೆ ಕಂಪನಿ ಎಗೆ ಕಂಪೇರ್ ಮಾಡಿದ್ರು. ಕ್ಲಿಯರ್? ನೆಕ್ಸ್ಟ್ ಬಿ, effect on profit if sales decreased to rupees 60,000. If sales decreased to rupees 60,000. ಪುನಃ ಮೇಲೆ ಮಾಡ್ದಾಗೇನೆ ಮಾಡಬೇಕು. ಸೇಲ್ಸ್ 1,20,000 ತಗೊಂಡಿದ್ದೀರಾ, ಈಗ ಎಷ್ಟು ತಗೊಳ್ಬೇಕು? 60,000 ತಗೊಳ್ಬೇಕು. ಸೊ ಕಾಂಟ್ರಿಬ್ಯೂಷನ್ ಕಂಪನಿ ಎ 60,000 into 50%, 30,000. ಕಂಪನಿ ಬಿ 60,000 into 70%, 42,000. Less fixed cost, ಸೇಮ್ ಫಿಕ್ಸೆಡ್ ಕಾಸ್ಟ್ ಚೇಂಜ್ ಆಗೋದೇ ಇಲ್ಲ. ಸೇಲ್ಸ್ ಹೆಚ್ಚಾಗ್ಲಿ ಕಡಿಮೆ ಆಗಲಿ ನಿಲ್ ಆಗಿರ್ಲಿ, ಫಿಕ್ಸೆಡ್ ಕಾಸ್ಟ್ ವಿಲ್ ರಿಮೈನ್ ದ ಸೇಮ್. ಓಕೆ, ಸೊ ಲೆಸ್ ಫಿಕ್ಸೆಡ್ ಕಾಸ್ಟ್, ಎ 30,000, ಬಿ 50,000. ಸೊ ಪ್ರಾಫಿಟ್ ಎ ನಿಲ್, ಬಿ ಲಾಸ್ 8,000. ಅಂದ್ರೆ ನೋಡಿ, ಸೇಲ್ಸ್ ಜಾಸ್ತಿ ಆಯ್ತು ಅಂತ ಹೇಳಾದ್ರೆ ಕಂಪನಿ ಬಿ ಹೆಚ್ಚು ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ. ಅದೇ ಅಕಸ್ಮಾತ್ ಸೇಲ್ಸ್ ಏನಾದ್ರೂ ಕಡಿಮೆ ಆಗ್ಬಿಡ್ತು ಅಂತಂದ್ರೆ ಸೇಮ್ ಕಂಪನಿ ಏನಾಗತ್ತೆ, ಲಾಸಿಗೆ ಬಂದ್ಬಿಡುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಬರೀರಿ. ವೆನ್ ಸೇಲ್ಸ್ ಆರ್ ಇನ್ಕ್ರೀಸ್ಡ್ ಟು rupees 1,50,000, when sales are increased to rupees 1,20,000, company B makes more profit. Company B makes more profit. When sales are decreased to rupees 60,000, when sales are decreased to rupees 60,000, company A position is better. Company A's position is better. Followed? Okay. ಸರಿಯಾಗಿ ನೋಡ್ಕೊಂಡಿರಿ. ಇಲ್ಲಿ ಇದೇ ತರನೇ ಇರಬೇಕು ಅಂತೇನಿಲ್ಲ. ಕೆಲವೊಂದು ಪ್ರಾಬ್ಲಮ್ ನಲ್ಲಿ ಎರಡೂ ಸಂದರ್ಭಗಳಲ್ಲೂ ಏನಾಗುತ್ತೆ, ಸೇಲ್ಸ್ ಇನ್ಕ್ರೀಸ್ ಆಗಿರ್ಲಿ ಡಿಕ್ರೀಸ್ ಆಗಿರ್ಲಿ, ಯಾವ್ದಾದ್ರು ಒಂದೇ ಪರ್ಟಿಕ್ಯುಲರ್ ಕಂಪನಿ ಪ್ರಾಫಿಟ್ ಅನ್ನ ಅರ್ನ್ ಮಾಡಬಹುದು, ಹೆಚ್ಚು ಪ್ರಾಫಿಟ್ ಅನ್ನ ಗಳಿಸಬಹುದು. ಆಯ್ತಾ? ಅರ್ಥ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಇದನ್ನ ಸರಿಯಾಗಿ ನೋಡ್ಕೊಂಡಿರಿ. ಆಯ್ತಾ? Okay. Let us solve one more problem in the next class, the last one.